ರಾಜ್ಯ ರಾಜಕೀಯದಲ್ಲಿ ಮತ್ತೆ ಈಗ ಹನಿ ಟ್ರಾಪ್ ವಿಚಾರ ಸದ್ದು ಮಾಡ್ತಿದೆ. ಈ ಹಿಂದೆ ರಾಜಣ್ಣ ವಿಚಾರವಾಗಿ ಸೌಂಡ್ ಮಾಡಿದ ತುಮಕೂರು ಜಿಲ್ಲೆಯಲ್ಲೇ ಮತ್ತೆ ಇದು ಕೇಳಿ ಬಂದಿದೆ. ಗುಬ್ಬಿ ಕಾಂಗ್ರೆಸ್ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹಾಗೂ ಪುತ್ರ ದುಷ್ಯಂತ್ ವಿರುದ್ಧ ಜೆಡಿಎಸ್ ಮುಖಂಡ ನಾಗರಾಜು ಗಂಭೀರ ಆರೋಪ ಮಾಡಿದ್ದಾರೆ. ತನ್ನ ಚಲನವಲನದ ಮೇಲೆ ಗೂಢಾಚಾರಿಕೆ ನಡೆಸಲಾಗ್ತಿದೆ ಎಂದು ಆರೋಪಿಸಿರುವ ಅವರು ಈ ಸಂಬಂಧ ಕೆಲ ಆಡಿಯೋ ಬಿಡುಗಡೆ ಕೂಡ ಮಾಡಿದ್ದಾರೆ. ಸದ್ಯ ಈ ವಿಚಾರ ಜಿಲ್ಲೆಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನನ್ನನ್ನು ಟ್ರ್ಯಾಪ್ ಮಾಡಲು ವ್ಯವಸ್ಥಿತ ಸಂಚು ರೂಪಿಸಲಾಗ್ತಿದೆ. ನನ್ನ ವೈಯಕ್ತಿಕ ಚಲನವಲನಗಳ ಮೇಲೆ ಗೂಢಾಚಾರಿಕೆ ನಡೆಸಲಾಗ್ತಿದೆ. ಚಾಲಕ ಸಂತೋಷ್ ಹಾಗೂ ಆಪ್ತ ಸಹಾಯಕ ಚಂದ್ರು ಅವರನ್ನು ಹಣದ ಆಮಿಷ ಒಡ್ಡಿ ಸಂಪರ್ಕ ಮಾಡಲಾಗ್ತಿದೆ ಎಂದು ದೂರಿದ್ದಾರೆ. ಶಾಸಕ ಎಸ್.ಆರ್. ಶ್ರೀನಿವಾಸ್ ಅವರ ಫ್ಲಾಟ್ಗೆ ನನ್ನ ಚಾಲಕನನ್ನು ಕರೆಸಿಕೊಂಡು ಮಾಹಿತಿ ಕಲೆ ಹಾಕುವ ಪ್ರಯತ್ನ ನಡೆದಿದೆ. ನನಗೆ ಎಲ್ಲಾದ್ರೂ ಅಕ್ರಮ ಸಂಬಂಧ ಇದೆಯಾ ಎಂದು ಚಾಲಕನನ್ನು ವಿಚಾರಿಸಿದ್ದಾರೆ. ನನ್ನ ವ್ಯವಹಾರಗಳನ್ನು ಕಟ್ಟಿ ಹಾಕಿ ಬಿಸಿನೆಸ್ ಲಾಸ್ ಮಾಡಿಸಿ ನನ್ನನ್ನು ಬೀದಿಗೆ ನಿಲ್ಲಿಸಬೇಕೆಂಬುದು ಇವರ ಕುತಂತ್ರ ಎಂದಿದ್ದಾರೆ. ಏನು ಇವತ್ತಿಂದ ಸುದ್ದಿಗೋಷ್ಠಿ ತಮಗೆಲ್ಲರೂ ಗೊತ್ತೇ ಇದೆ. ನಮ್ಮ ಗುಬ್ಬಿ ತಾಲೂಕಿನ MLA ಆಗಿರ್ತಂಥ ಎಸ್.ಆರ್. ಶ್ರೀನಿವಾಸ್ ಅವರ ಒಂದು ನೇತೃತ್ವದಲ್ಲಿ ಅವ್ರ ಮಗ ಮತ್ತು ಅವರ ಕುಟುಂಬದವರು, ನಮ್ಮ ಕುಟುಂಬದ ಎಲ್ಲ ಏನು ನಾವು ಮಾಡಿದಂಥ ಕೆಲಸಗಳು ಇರ್ಬೋದು, ಮತ್ತು ನಮ್ಮ ಬಗ್ಗೆ ಡಾಟಾ, ನಮ್ಮ ಹತ್ರ ಕೆಲಸ ಮಾಡೋರನ್ನ ಆಮಿಷ ದೊಡ್ಡ ಮಟ್ಟದಲ್ಲಿ ದುಡ್ಡಿನ ಲಕ್ಷಾಂತರ ರೂಪಾಯಿ ದುಡ್ಡಿನ ಆಮಿಷವನ್ನು ಹುಟ್ಟಿಸಿ ನಾನು ಏನೇನು ಕೆಲಸ ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಅದನ್ನೆಲ್ಲ ನಿರಂತರವಾಗಿ ನಮಗೆ ಕೊಟ್ಟರೆ, ನೀವು ಡಾಟಾನ ಕೊಟ್ಟರೆ ನಾನು ಇಷ್ಟು ದುಡ್ಡು ಕೊಡ್ತೀನಿ, ಮುಂದಿನ ದಿನಗಳಲ್ಲಿ ನನಗೆ ಆಗತ್ತೆ. ಮತ್ತೆ ಎಲೆಕ್ಷನ್ ನಿಲ್ಲುವಾಗ ಯಾವ ನಾಯಕರ ಜೊತೆ ಇದನ್ನು ಸಂಪರ್ಕ ಇಟ್ಕೊಂಡಿರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲದನ್ನು ನೀವು ಕೊಟ್ಟರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಸನ್ಮಾನ್ಯ ವಾಸಣ್ಣವ್ರ ಮಗ ದುಷ್ಯಂತ್ ಅವರು ಮಧ್ಯರಾತ್ರಿವರೆಗೂ ನಮ್ಮ ಹುಡುಗರನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಅವ್ರ ಫ್ಲಾಟ್ನಲ್ಲಿ ಬೆಂಗಳೂರಲ್ಲಿ ಕರ್ಕೊಂಡ್ಬಂದು ಮೀಟಿಂಗ್ ಮಾಡಿದ್ದಾರೆ. ಹೌದು, ಗೂಢಾಚಾರ್ಯ ನಮ್ಮ ಹುಡುಗರನ್ನ ಬಿಟ್ಟು ಗೂಢಾಚಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರು ಹೇಳಿದ್ರು ಈ ಥರ ಕೇಳ್ತಾ ಇದ್ದಾರಣ್ಣ ಏನು ಮಾಡೋದು ಅಂತ. ನಮ್ಮ ಕಾರ್ಯಕರ್ತರು ಹೇಳಿದ್ರು ಹಿಂಗೆ ಅಣ್ಣ ನಿಮ್ಮ ಹುಡುಗರನ್ನ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಆವಾಗ ನಮ್ಮ ಕಾರ್ಯಕರ್ತರು 8 ಕೊಟ್ಟರು. ಅದನ್ನೆಲ್ಲ ನಾನು ನಿರಂತರವಾಗಿ ಅವ್ರು ಕೇಳೋ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ. ಅವ್ರು ಮಾತಾಡಿರ್ತಕ್ಕಂಥ ಆಡಿಯೋಗಳಿದ್ದಾವೆ, ಎಲ್ಲಾದರೂ ಹೇಳಿದ್ದಾರೆ. ಎಲ್ಲಿ ಆಸ್ತಿ ಮಾಡ್ತಾನೆ, ಏನು ಮಾಡ್ತಾನೆ, ಎಲ್ಲಾದರೂ ಹೋಗ್ತಾನ, ಎಲ್ಲಾದರೂ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನ, ಅದ್ರ ಬಗ್ಗೆ ಗೊತ್ತಿದ್ರೆ ಹೇಳಿ. ಅದು ಇಟ್ಟಿದ್ರೆ ನಮಗೆ ಚೆನ್ನಾಗಿತ್ತು. ಮುಂದೆ ಅದನ್ನ ಇಟ್ಕೊಂಡು ನಾನು ಮುಂದಕ್ಕೆ ರಾಜಕಾರಣವಾಗಿ ಅವನ್ನ ಮುಗಿಸ್ಬೇಕು. ವೈಯಕ್ತಿಕ ವಿಚಾರನೂ ಕೇಳಿದ್ದಾರೆ. ಮತ್ತು ನಾವು ಮಾಡೋ ಅಂಥ ಕೆಲಸಗಳಕ್ಕೆ ಎಲ್ಲ ನಾನು ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ನಾವು ನಿಲ್ಲಿಸ್ತೀವಿ, ಅವನು ಏನೇ ಕೆಲಸ ಮಾಡೋದನ್ನು ನಿಲ್ಲಿಸ್ತೀವಿ. ಮತ್ತು ನಾವು ಗುಬ್ಬಿನಲ್ಲಿ ಒಂದು ಮನೆ ಕಟ್ತಾ ಇದ್ದೀವಿ ಇದಕ್ಕೋಸ್ಕರ, ಅದಕ್ಕೆ ಯಾವುದೇ ಪರ್ಮಿಷನ್ ಬರದಂಗೆ ಮತ್ತು ಅದನ್ನು ಮನೆ ಕಟ್ಟದಂಗೆ ಗುಬ್ಬಿ ತಾಲೂಕಿನಿಂದ ಓಡಿಸ್ತೀನಿ ಅಂತ ಎಲ್ಲ ನಮ್ಮ ಹುಡುಗರಿಗೆಲ್ಲ ಬಿಲ್ಡಪ್ ಕೊಟ್ಕೊಳ್ಳಿ. ಅದಕ್ಕೆಲ್ಲ ನಾವೆಲ್ಲ ನಾನು ಹೇಳಿದೆ, ನಾನು ಗುಡಿಸ್ದಲ್ಲೇ ಇದ್ಕೊಂಡು ರಾಜಕಾರಣ ಮಾಡ್ತೀನಿ, ರೋಡಲ್ಲಿ ಇದ್ಕೊಂಡು ಗುಬ್ಬಿ ತಾಲೂಕು ಜನತೆ ಹತ್ರ ನಾನು ಹೋಗಿ ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡ್ತೀನಿ. ಅವಕಾಶ ಸಿಕ್ಕಿದ್ರೆ ತಾಲೂಕಿನ ರಾಜಕಾರಣ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಆರೋಪಕ್ಕೆ ಗುಬ್ಬಿ ಶ್ರೀನಿವಾಸ್ ತಿರುಗೇಟು ನೀಡಿದ್ದಾರೆ. ನಾನು ಅಂತ ಚಿಲ್ಲರೆ ಕೆಲಸ ಮಾಡಿಸೋದಿಲ್ಲ. ಮದುವೆ ಆದ್ಮೇಲೆ ನನ್ನ ಮಗನ ಬಳಿಯೇ ನಾನು ಹೆಚ್ಚು ಮಾತನಾಡಿಲ್ಲ. ಇಂಥ ಚಿಲ್ಲರೆ ಜನರ ಮಾತಿಗೆ, ಆರೋಪಗಳಿಗೆ ನಾನು ತಲೆ ಕೊಡಿಸಿಕೊಳ್ಳಲ್ಲ ಅಂತ ಕೌಂಟರ್ ಕೊಟ್ರು. ಯಾವ ಚಿಲ್ಲರೆಗಳು ಹೇಳಿದ್ಕೆಲ್ಲ ಬಂದಂತ ಕೇಳ್ತೀರಲ್ರಿ, ಆ ಚಿಲ್ಲರೆಗಳು ಹೇಳೋದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡ್ಲಾ? ಸರಿ, ಅವ್ನು ಯಾರೋ ಚಿಲ್ಲರೆ ಹೇಳೋದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡ್ಲಾ? ನಂದು 30 ವರ್ಷ ಹಿಂದೆ ನಮ್ಮ ಅಪ್ಪನ ಜೊತೆ ದುಡಿದಿದ್ದು 10-15 ವರ್ಷ, 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ದಿವಸ ಒಬ್ಬರ ಮೇಲೆ ದ್ವೇಷದ ರಾಜಕಾರಣ ಮಾಡಿದ್ದೇ ಆಗಲಿ, ಇನ್ನು ಒಬ್ಬರ ಮೇಲೆ ಏನಾದರೂ ಕೆಟ್ಟದಾಗಿ ನಡ್ಕೊಂಡಿರೋದೇ ಆಗಲಿ, ಇಡೀ ತಾಲೂಕಲ್ಲಿ ಮತದಾರನ ಬಿಟ್ಟು ಕೇಳ್ಕೊಂಬನ್ನಿ. ಇಲ್ಲ, ನನ್ನ ವಿರುದ್ಧ ನಿಂತಿದ್ರಲ್ಲ, ಈ ದಿಲೀಪ್ನೇ ನಿಂತಿದ್ರು. ದಿಲೀಪ್ 2 ಸಾರಿ ನಿಂತು ಸೋತವ್ರು, ಅವ್ರನ್ನೇ ಕೇಳಿ. ನಾನು ವೈಯಕ್ತಿಕವಾಗಿ ಯಾರ್ದಾನ ತೇಜೋವಧೆ ಮಾಡ್ತೀನ, ಇಲ್ಲ ವೈಯಕ್ತಿಕ ವಿಚಾರಗಳಲ್ಲಿ ಯಾವತ್ತಾನು ಇಂಟರ್ಫಿಯರ್ ಆಗಿದ್ದೀನ, ಯಾರದೇ ಇರ್ಬೋದು, ಅವ್ರನ್ನೇ ಕೇಳಿ, ಅವರೇ ಹೇಳ್ತಾರಲ್ವಾ. ಈ ಥರ ಚಿಲ್ಲರೆ ಥರ ನಡ್ಕೊಬಾರ್ದು. ಒಬ್ಬ ರಾಜಕೀಯ ಪಕ್ಷದ ಮುಖಂಡನಾಗ್ಬಿಟ್ಟು ಈ ಥರ ಚಿಲ್ಲರೆ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡಬಾರ್ದು. ಏನೈತೆ ನನ್ನ ಮಗನ ಆಡಿದಲ್ಲಿ ಏನೈತೆ ಆಯ್ತು, ಏನೈತೆ ಅದ್ರಾಗೆ ಮಾತಾಡಿರ್ತಾರೆ. ಯಾವ ಪ್ರಾಪರ್ಟಿ ಮಾತಾಡಿವ್ರೆ? ಅವನ ಪ್ರಾಪರ್ಟಿ ಮಾತಾಡ್ಯವನ, ನಾಗರಾಜನ ಪ್ರಾಪರ್ಟಿ ಅಂತ ಮಾತಾಡ್ಯವ ನನ್ನ ಮಗ. ಎಲ್ಲಿ ಹೇಳ್ಯವನು? ಮತ್ತೆ ಎಲ್ಲಿ ಬಂದಿದೆ ನನ್ನ ಮಗಂದು? ಅದ್ರಾಗೆ ಪ್ರವೋಕ್ ಮಾಡ್ತಾರೆ, ಕೇಳಿಸ್ಕೊಂಡಿದ್ದಾರೆ. ಅದ್ರಾಗೆ ಏನಾರ ಬೇಕಾ ಕೇಳು ಅಂತ ಕೇಳ್ತಾರೆ ಒಬ್ಬ ಸಣ್ಣ ಧ್ವನಿಲಿ. ಅದನ್ನ ಯಾವ ಉದ್ದೇಶ ಇಟ್ಕೊಂಡು ಇವ್ರು ಮಾಡ್ತಾ ಇರೋದು ನನ್ನ ಮಗ ಮಾಡ್ತಾ ಇಲ್ಲ. ನನ್ನ ಮಗ, ನಾನು ಫೋನ್ ಕೊಡ್ತೀನಿ ನಿಮ್ಮ ಕೈಗೆ,
ತಗೊಂಡೋಗಿ ಚೆಕ್ ಮಾಡಿ. ನನ್ನ ಮಗಂತವ್ ನಾನು 3 ತಿಂಗಳಾಯ್ತು ಮದುವೆ ಆದಮೇಲೆ ನನ್ನ ಮಗಂತವ್ ಮಾತಾಡಿಲ್ಲ. ನೆನ್ನೆನೇ ಮಾತಾಡಿರೋದು ನಾನು ಫೋನ್ ಕೊಡ್ತೀನಿ, ಹೇಳೋನಲ್ಲ ಅವನು ಫೋನಿಗೆ ಕರೆಸ್ಪಾಂಡೆನ್ಸ್ ಮಾಡ್ಯವ್ರೆ ಹೇಳವ್ರೆ ಅಂತ ಏನೇನು ಹೇಳೋನಲ್ಲ, ಕೊಡ್ತೀನಿ ತಗೊಳ್ಳಿ, ಅವನೇ ಎಂಕ್ವೈರಿ ಮಾಡಿ ಅವನಿಗೆ ಕೊಡಿ ತಗೊಂಡು ಫೋನ್ ನಂದ. ನಾನು 3 ತಿಂಗಳಿಂದ ಈಚೆಗೆ ನನ್ನ ಮಗಂತವ್ ಮಾತಾಡಿದರೆ, ನೆನ್ನೆ ಮಾತಾಡೋದು ಬಿಟ್ಟರೆ ಮಗಂತವ್ ಮಾತಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಇವೆಲ್ಲ ಮಾಡಬಾರ್ದು, ಚಿಲ್ಲರೆ ಥರ ನಡ್ಕೊಬಾರ್ದು. ಒಬ್ಬ ಗೌರವಾನ್ವಿತ ವ್ಯಕ್ತಿ ಅವನು ಹೇಳವ್ರೆ ನಮ್ಮ ತಾಯಿ ಎತ್ತಿ ಮರಕಾಕಿಯವರು ನಮ್ಮನ್ನೆಲ್ಲರೂ ತಿಪ್ಪಿಗೆ ಹಾಕಿದ್ರ, ನಮ್ಮನ್ನೇ ಈಗ ನಿಮ್ಮನ್ನೆಲ್ಲ ತಿಪ್ಪಿಗೆ ಹಾಕಿತ್ತ ನಿಮ್ಮಮ್ಮ ಎತ್ತಿ. ಎಲ್ಲರೂ ಮರಕೆ ಹಾಕೋದು, ಎಲ್ಲರೂ ಗಂಡಸ್ರೆಯ, ಎಲ್ಲರೂ ತಾಕತ್ತಾಗೆ ಇರೋ ರಾಜಕೀಯ ಮಾಡೋದು. ನಾನು ನೇರವಾಗಿ ರಾಜಕೀಯ ಮಾಡೋನು, ನನ್ನ ವಿರುದ್ಧ ಯಾವನ್ ನಿಂತ್ಕೊಂತಾನೋ ಅದ್ರ ಬಗ್ಗೆ ತಲೆನೂ ಕೇಳಿಸ್ಕೊಳ್ಳೋದು. ನಾನು ನೋಡು, ನಾನು ಜನದ ಹತ್ರಕ್ಕೆ ಹೋಗಿ ಓಟ್ ಕೇಳೋದು ಬಿಟ್ಟರೆ ನಾನೊಂದು ಸಣ್ಣ ಸಭೆನೂ ಮಾಡಲ್ಲ. ಎದುರುಗಡೆ ನಿಂತಿರೋರಿಗೆ ಅವನ ಬಗ್ಗೆ ಒಳ್ಳೇದು ಮಾತಾಡಲ್ಲ, ಕೆಟ್ಟದು ಮಾತಾಡಲ್ಲ. ನನ್ನ ಕೆಲಸ ಏನೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ಇವತ್ತು 5 ಕೋಟಿ ವರ್ಕು ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಬಿಟ್ಬಿಟ್ಟು ಈ ಥರ ಚಿಲ್ಲರೆ ರಾಜಕಾರಣ ಮಾಡಬಾರ್ದು, ಯಾರೇ ಆಗಲಿ ಮಾಡಬಾರ್ದು. ತಗೊಳ್ಳಿ, ನೀವು ಹೋಗಿ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕೇಳಿ, ಬೇಡ ನನ್ನ ಕೇಳಬೇಡಿ, ದಿಲೀಪನೇ ಹೋಗಿ ಕೇಳಿ. ಅವನು ವ್ಯವಹಾರ ಮಾಡ್ತಾವನಲ್ವ. ಒಂದು ದಿವಸ ನಾನು ಏನಾರ ಅವನ ವ್ಯವಹಾರದ ಬಗ್ಗೆ ಆಗಲಿ, ಅವನದಲ್ಲ, ಅವ್ನು ಪಕ್ಕ ಕೂತಿದ್ರಲ್ಲ ಅಕ್ಕಪಕ್ಕ, ಬೆಡ್ಸೋಮಣ್ಣ ಕೂತಿದ್ರು, ಯೋಗಣ್ಣ ಕೂತಿದ್ರು, ಆಮೇಲೆ ನಮ್ಮ ಲೋಕಣ್ಣ ಕೂತಿದ್ದ, ವನಗಿರಿಗೌಡರು ಕೂತಿದ್ರು. ವನಗಿರಿಗೌಡ್ರನ್ನೇ ಕೇಳು, ಅವ್ರು ವ್ಯವಹಾರ ಮಾಡ್ತಾವ್ರಲ್ವ, ಲೋಕಣ್ಣನ ವ್ಯವಹಾರ ಮಾಡ್ತಾವನಲ್ವ, ಕೇಳಿ. ಅವ್ರಿಗೆ ವ್ಯವಹಾರಕ್ಕೆ ಯಾವತ್ತನ ಒಂದು ದಿವಸ 1 ಸೆಕೆಂಡಲ್ಲಿ ಅವರೆಲ್ಲ ನಾನು ಬಿಟ್ಟು ಹೋದ್ರಲ್ವ ಅಂತ ಇದ್ದು. ಅವ್ರಿಗೆ ಏನಾರು ತೊಂದರೆ ಕೊಟ್ಟಿದ್ದೀನಿ ಕೇಳಿ, ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಕೇಳಿ. ಅವ್ರಿಗೆ ಬೇಡ, ಇಡೀ ಕ್ಷೇತ್ರಕ್ಕೆ ಹೋಗಿ ನನ್ನ ವಿರುದ್ಧ, ನನ್ನ ಪರವಾಗಿರೋದನ್ನ ಬಿಟ್ಬಿಡಿ, ವಿರುದ್ಧವಿರೋರು ಹೋಗಿ ಕೇಳಿ. ಯಾವತ್ತನ ಈ ಥರ ಕೆಟ್ಟ ರಾಜಕಾರಣ ನಾನು ಜೀವನದಲ್ಲಿ ಮಾಡಿದ್ದೀನಿ ಅಂತ ಕೇಳಿ. ನಾನು 1 ಸೆಕೆಂಡ್ ಯಾರೋ ಒಬ್ರು ಹೇಳಿದ್ರು 1 ಸೆಕೆಂಡ್ ರಾಜಕೀಯದ ಮುಂದುವರಿಯಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ. ನಾನು ಇಲ್ಲೇನು ಯಾವ ಹನಿ ಟ್ರಾಪ್ ರೀ, ಯಾಕ್ರಿ ಮಾಡಕ್ ಹೋಗ್ಯಾರೆ, ಏನು ಹನಿ ಟ್ರಾಪ್ ಮಾಡ್ತಾರೆ, ಎಲ್ಲೈತೆ ಐತಿ ಅದೇ ಯಾವ ತೋರ್ಸಪ್ಪ, ಆ ಥರ ಮಾತಾಡೋದು ಇದ್ದಿರು ತೋರ್ಸು. ಅವ್ನು ಹೇಳ್ತಾನೆ ತಲೆ ಕೆಟ್ಟನು, ಏನೇನೋ ಬಗಳಿದ್ಕೆಲ್ಲ ನಾವು ಆನ್ಸರ್ ಮಾಡೋಕ್ಕಾಗುತ್ತಾ? ಯಾರು ಉತ್ತಮ್ರು ಏನಾರ ಮಾತಾಡಿದ್ರೆ ಹೇಳಾರ, ಅವ್ನು ಉತ್ತಮ್ನ ಬಂದು ಈ ಥರ ಇದನ್ನ ದೊಡ್ಡ ವಿಚಾರ ಮಾಡ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿರೋದು ಅವ್ನು ಉತ್ತಮ್ನ. ಅವನು ಇದರಿಂದ ನನ್ನ ಹೆಸರು ನಾನೇನು ಎತ್ತ ಅನ್ನೋದು ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಗೊತ್ತಿದೆ. ನಾನು ಬೆಳಿಗ್ಗೆ ಎದ್ದು ಅವ್ರ ಜೊತೆಲೇ ಇರ್ತೀನಿ ನಿರಂತರ 24/7. ಯಾವನಾರ MLA ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾನೆ ಅಂದರೆ ಅದು ನಾನೇ ಅಂತ ನಾನು ಅನ್ಕೊಂಡಿದ್ದೀನಿ. ಬೇರೆಯವ್ರು ಹೆಂಗೆ ಮಾಡ್ಕೊಂತಾರೋ ಗೊತ್ತಿಲ್ಲ ನನಗೆ. ನಾನು ಅಷ್ಟು ಯಾರದೇ ನನ್ನಿಂದ ಒಬ್ಬ ಬಡವನಿಗೆ ಸಣ್ಣ ತಪ್ಪಾಗಬಾರ್ದು, ಅವನಿಗೆ ನೋವಾಗಬಾರ್ದು, ಆ ರೀತಿ ನಡವಳಿಕೆಯಿಂದ ಹೋಗ್ತಕ್ಕಂಥನು. ನಾನು ಜನ ಓಟ್ ಕೊಟ್ಟು ನನ್ನ ಆರಿಸಿಯವ್ರೆ. ನನ್ನ ನಡತೆಯಿಂದ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಯಾವತ್ತೂ ಅಗೌರವ ಆಗಬಾರ್ದು, ಗೌರವ ಸಿಗಬೇಕು. ನಾನು ಒಬ್ಬ ಒಳ್ಳೆ ವ್ಯಕ್ತಿ ಓಟ್ ಹಾಕಿದ್ದೀವಿ ಅನ್ನೋ ಭಾವನೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಬರಬೇಕು ಅನ್ನೋ ರೀತಿಯಲ್ಲಿ ನಾನು ನಡ್ಕೊಂತಾ ಇರ್ತಕ್ಕಂಥ. ಗೊತ್ತಿಲ್ಲ ಯಾವನು ಏನು ಮಾಡ್ಕೊಂಡ್ರು ನಾನು ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಏನಾಗುತ್ತೆ ಏನ್ ಷಡ್ಯಂತ್ರ ಮಾಡ್ತಾರೆ? ಏನ್ ಅವ್ನು ಯಾವ ದಾಸಯ್ಯ ಅಂತ ನೋಡಿಲ್ಲ ರೀ ಇದುವರೆಗೂ ನಾನು. ಅವನು ಯಾವನು ಎಲ್ಲಿ ಓಡಾಡ್ತಾನೆ, ಎಲ್ಲ ಅವನಿಂದ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಗೊತ್ತಿಲ್ಲ ನನಗೆ, ಅವನ್ನೇ ಕೇಳಿ ಯಾಕೆ ಮಾಡಿವ್ರಿ. ಆಯ್ತು ಕರ್ಸಿ, ಎದುರಿಗೆ ಕಡೆ ಕರ್ಸ್ಬಿಡಿ, ಎದುರುಗಡೆ ಕರ್ಸ್ಬಿಡಿ. ಅವನದು ಮೊಬೈಲ್ ತಗೊಳ್ರಿ, ನಂದು ಮೊಬೈಲ್ ತಗೊಳ್ಳಿ. ಬೆಂಗಳೂರಿನ ನಿಮ್ಮ ಫ್ಲಾಟ್ ಅಲ್ಲಿ ಎಲ್ಲ ನಡೀತು ಅಂತ ಸರ್, ಅದೇನೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಏನೋ ಗೊತ್ತಿಲ್ಲ. ನನ್ನ ಅದ್ರಾಗೆ ಮಗನ್ಗೆ ಹೇಳಿ ಮಾಡ್ಯವ್ರಿ ಅವು ಇವು ಅಂತ ಹೇಳವ್ನಿ. ನಾನು ಮಗನ್ ವಿಚಾರಿಸ್ಕೊಂಡೆ. ಅವನು ಯಾರೋ ಡ್ರೈವರು ಡೆಡಿ ಬಂದಿದ್ದ, ನಾನು ಅವನು ಡ್ರೈವರ್ ಆಗಿದ್ದ. ನಾನು ಒಂದು ಹುಡುಗಿ ಪ್ರೀತಿಸ್ತಿದ್ದೆ. ಆ ಹುಡುಗಿಗೆ ಮದುವೆ ಮಾಡ್ಕೊಳಕ್ಕೆ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದ. MP ಎಲೆಕ್ಷನ್ ತಕ್ಕ ಕೊಡ್ತೀನಿ ಅಂತ MP ಎಲೆಕ್ಷನ್ ಆದ್ಮೇಲೆ ನಾನು ತೆಗೆದಾಕ್ಬಿಟ್ಟ. ನನಗೆ ಮದುವೆಗೆ ಮಾಡ್ಕೊಳಕ್ಕೆ ಕಾಸು ಕೊಡಿ ಅಂತ ಕೇಳ್ದ ಡ್ಯಾಡಿ. ನಾನು ಬಾಂಬೆಲಿದ್ದೆ, ಬತ್ತೀನಪ್ಪ, ಬಂದು ನಮ್ಮ ತುಮಕೂರಿಗೆ ಹೋಗಿ ಮಾತಾಡ್ತೀನಿ ಅಂತ ಹೇಳಿದೆ. ಅಷ್ಟು ಬಿಟ್ಟರೆ ನನಗೆ ಬೇರೆ ಥರದ್ದು ಏನು ಗೊತ್ತಿಲ್ಲ ಡ್ಯಾಡಿ ನನಗೆ ಅಂತ ಅವನು ಹೇಳ್ದ.